ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಕಾಗದ ನೋಡ್ಬಿಡ್ದು ಅಂತೀರಿ ನೀವು, ದಾಖಲೆ ಇಲ್ಲ ಬಾಪುಗೌಡ್ರು ಏನು ಮಾತಾಡೋದಿಲ್ಲ ಅಂತೇಳಿ ಇವೆಲ್ಲ ದಾಖಲೆ ಇಟ್ಕೊಂಡನ ವಿಷಯ ನಿಮ್ಮ ಮುಂದ ನಾ ಪ್ರಸ್ತಾಪ ಮಾಡತ್ತೇನೆ. ಇದೊಂದು ನೀರಾವರಿ ಯೋಜನೆ. ಹಿಡ್ಕಲ್ ಜಲಾಶಯ, ನಮ್ಮ ಘಟಪ್ರಭಾ ನದಿಗೆ ಹಿಡ್ಕಲ್ ಡ್ಯಾಮ್ ದಂತಕ ಒಂದ್ ಜಲಾಶಯ ಮಾಡ್ಬೇಕಂತ ನಿರ್ಣಯ ಆದಾಗ ಬಾಳೆಕುಂದ್ರಿ ಇಂಜಿನಿಯರ್ ಅವ್ರು ಬಹುತೇಕ ಅವರೆಲ್ಲ ಮನಸ್ನಾಗ ತಗೊಂಡ್ ಮಾಡ್ತಾರ. ಅದು 1961ರಾಗ ಚಾಲು ಆಗಿ 77ರಾಗ ಮುಗಿತೈತಿ. 1984ರಾಗ ಪೂರ್ಣ ಪ್ರಮಾಣ ನೀರ್ ನಿಲ್ಲಿಸ್ತಾರ. ಒಂದು ಈ ಡ್ಯಾಮ್ ದಿಂದ ಸುಮಾರು 8,20,000 ಎಕರೆ ನೀರಾವರಿ ಇವತ್ತಿಗೆ ರೈತರ ಬಾಳ ಹಸನಾಗೈತಿ. 51 ಪಾಯಿಂಟ್ ಸಮಥಿಂಗ್ TMC ನೀರ್ ಸಂಗ್ರಹ ಆಗ್ತೈತಿ. ಈಗ ವಿಷಯ ಯಾರ ಮ್ಯಾಗನ ಹಾಕಿ ಮಾತಾಡ್ಬೇಕು ನನಗಂತೂ ತಿಳಿವತ್ತ. ಯಾಕಂದ್ರೆ ಇನ್ನು ನಾನು ಸ್ಟಡಿ ಮಾಡ್ಬೇಕಾಗೈತಿ ಇವನ್ನೆಲ್ಲ. ಯಾಕಂದ್ರೆ ಯಾವಾಗೂ ವಾಹಿನಿ ರೈತ ಪರ ವಾಹಿನಿ ನಂದು. ರೈತ ಹೋರಾಟ, ರೈತರಿಗೆ ಎಲ್ಲರೇ ಅಡಚಣೆ ಆತಂದ್ರ ಬಹುತೇಕ ರಾಜ್ಯದಾಗ ಯಾವ್ದಾರೆ ಮಾಧ್ಯಮ ಮೊದಲು ಹೋಗಿ ನಿಂದಿರೋದಂದ್ರ ಅಲ್ಲಿ ಗರ್ದಿ ಗಮ್ಮತ್ ನಿಂದಿರ್ತೈತಿ. ಇಲ್ಲಿ 1977ರ ನೀರ್ ಆದ್ಮ್ಯಾಗ ಇಲ್ಲಿ ಮುಳುಗಡೆ ಆದಂತ ಅಲ್ಲಿ 1-3 ದಿವಸ ಸಾಕಷ್ಟು ಜಮೀನ್ ಮುಳುಗಡೆ ಆಯ್ತು. ಅನೇಕ ಸಣ್ಣ ರೈತರು ಅದು, ದೊಡ್ಡ ರೈತರು ಅದು, ಇನ್ನೂ ಅವ್ರ ತಮ್ಮ ಬೇಡಿಕೆ ನಮ್ಗ ರೊಕ್ಕ ಸರಿಯಾಗಿ ಮುಟ್ಟಿಲ್ಲ, ನಾವ್ ರೊಕ್ಕನ ತಗೊಂಡಿಲ್ಲ ಅಂತ ಹೇಳಿ ಅವ್ರು ಹೋರಾಟ ಮಾಡತ್ತಾರ. ಯಾಕಂದ್ರ ರೈತರ ಸಹನೆಯನ್ನು ನಾವು ಮೆಚ್ಚಬೇಕು. ಯಾಕಂದ್ರೆ 77ರಿಂದ ಇನ್ನ ಮಟ್ಟ ರೈತರಿಗೆ ಈ ಮಾಸ್ತಿವಳಿ, ಹುಕ್ಕೇರಿ ತಾಲೂಕ ಮಾಸ್ತಿವಳಿ 394 ಎಕರೆ 20 ಗುಂಟೆ ರೈತರು ಅಂದ್ರೆ ಇದ್ರಾಗೆಲ್ಲ ದಾಖಲೆಗಳು ಅದಾವ. ಏನು ಲ್ಯಾಂಡ್ ಎಕ್ವಿಸಿಷನ್ ಯಾವಾಗ ಆತು, ಎಷ್ಟು ಜನರ ಜಮೀನು ಹೋತು, ಏನೇನಾಗೈತಿ, ಸರ್ಕಾರದಿಂದ ಏನೇನಾಗೈತಿ ಎಲ್ಲ ಇದ್ರಾಗ ದಾಖಲೆಗಳು ಅದಾವ. ಆಮ್ಯಾಗ ಇದ್ರಾಗ ಈ ಕೋರ್ಟ್ಗೆ ಹೋದವ್ರ ತೊಡೆ ಮಂದಿ ರೊಕ್ಕ ತಗೊಂಡವ್ರ, ಕೋರ್ಟ್ಗೆ ಹೋದವ್ರ, ಅಲ್ಲಿ ಏನೇನಾಗೈತಿಲ್ಲ ಅವು ಎಲ್ಲ ದಾಖಲೆಗಳು ಅದಾವ. ಆಮ್ಯಾಗ ಈಗ ಎಷ್ಟು ಜನ ಇಲ್ಲಿ ಮುಳುಗಡೆ ಆಗ್ತಾರೋ ಅದು ಲಿಸ್ಟ್ಗಳು ಐತಿ. ಆಮ್ಯಾಗ ಮೊನ್ನೆ ಇಲ್ಲಿ ನಮ್ಮ ರೈತ ಹೋರಾಟಗಾರ 4 ದಿವಸ ಒಂದ್ ನೀರಾವರಿ ನಿಗಮದ ಆಫೀಸ್ ಬಂದ್ ಮಾಡಿದ್ರ. ಈ ಅಧಿಕಾರಿಗಳು ತಪ್ಪಿರ್ಲಿಲ್ಲ ಅಂದ್ರ ನೀವು ಅವ್ರಿಗ ಭರವಸೆ ಕೊಡ್ಬೇಕಾಗಿತ್ತು ರೈತರಿಗೆ. ಈ ದಾಖಲೆಗಳೆಲ್ಲ ಸರ್ಕಾರಕ್ಕೆ ಕೊಟ್ರಿ ನೀವು ಅಲ್ಲಿ ಏನ್ ಹೇಳ್ತಾರಂದ್ರ ಮಾಸ್ತಿವಳಿ ಗ್ರಾಮಕ್ಕೆ ಸಂಬಂಧಿಸಿದ 394 ಎಕರೆ 20 ಗುಂಟೆ ಭೂಸ್ವಾಧೀನ ಸರಿಯಷ್ಟು ಈ ಕುರಿತು ನಿಯಮವಾದ ನಿಲುವು ಅಭಿಪ್ರಾಯ ತಿಳಿಸುವುದಂತ ಐತಿದ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹಿಡ್ಕಲ್ ಜಲಾಶಯ 1961 ನಿರ್ಮಾಣ ಆಗಿ 77ರಾಗ ಮುಕ್ತಾಯಗೊಂಡೈತಿ. ಇಷ್ಟು ನೀರ್ ನಿಂದಿರ್ತೈತಿ. 1960ರಿಂದ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾಗಿರ್ತದೆ. 394 ಗುಂಟೆ ಹಿಡ್ಕಲ್ ಇನ್ನೇನು ಬರ್ತದೆ ಭೂಸ್ವಾಧೀನ ಸರ್ಕಾರ ಮಟ್ಟದಲ್ಲಿ ನಿರ್ಧರಿಸಬಹುದಾಗಿದೆ ಅಂತಾರೆ ಇಲ್ಲಿ. ಆಮೇಲೆ ಎರಡನೇದ ಮಾಸ್ತಿವಳಿ ಗ್ರಾಮ ಭೂಸ್ವಾಧೀನ ಪ್ರಕ್ರಿಯೆ 4161 ಕೈಗೊಂಡ ಬಗ್ಗೆ 1ರಲ್ಲಿ ಅವ್ರ ನಕಲುಗಳೆಲ್ಲ ಅದಾವ. ಆಮ್ಯಾಗ ಇಲ್ಲಿ ಏನಂತಾರಂದ್ರ 46 ಎಕರೆ 1 ಗುಂಟೆ ಆನೆ ಕ್ಷೇತ್ರಕ್ಕೆ ನಕಲು ಪ್ರತಿ ಲಗತ್ತಿ ಅವುಗಳ ಪಾವತಿ ಮಾಡ್ಲಿಕ್ಕೆ ಅನುಬಂಧ 5ರಲ್ಲಿ ವಿವರಿಸಿದೆ ಅಂತಾರೆ. ಮೂಲ ದಾಖಲಾತಿಗಳು ಲಭ್ಯ ಇರುವುದಿಲ್ಲ, ಬಾಕಿ ಉಳಿದ ಜಮೀನಿಗೆ ಮಾಹಿತಿ ಲಭ್ಯ ಇರುವುದಿಲ್ಲ ಅಂತ ಹೇಳ್ತಾರ ಅವ್ರು. ಅಂದ್ರ ಈಗ ಮತ್ತೆ ಈ ಪರಿಹಾರ ದನ ಏನಾಗ್ತೈತೆ ಅಂದ್ರ ಅವ್ರು ತೋಳಕಿಲ್ಲ ಅಂದ್ರ ನ್ಯಾಯಾಲಯದಾಗ. ಯಾಕಂದ್ರ ಕೆಲವು ಜನ ಕೋರ್ಟ್ಗೆ ಹೋದ್ರು, ಕೆಲವು ಜನ ಅವತ್ತ ಕಡಿಮೆ ಐತೆ ಅಂತೇಳಿ. ಅದಕ್ಕಿಂತ ಪೂರ್ವದಾಗ ಹೇಳ್ಬೇಕಂದ್ರ ಒಂದ್ 7-8 ಜನ ಇಂಜಿನಿಯರ್, ನಾ ಸಣ್ಣವ ಇದ್ನಿ, ಈ ಅಣೆಕಟ್ಟನ್ನ ದಿವಂಗತ ಇಂದಿರಾ ಗಾಂಧಿ ಅವ್ರು ಉದ್ಘಾಟನೆ ಮಾಡ್ತಾರ. ಈ ಒಂದು 7-8 ಜನ ಇಂಜಿನಿಯರ್ ಇದ್ರಾಗ ಬಾವಿ ಅದಾವು, ಗಿಡ ಅದಾವ ಅಂತೇಳಿ ಏನೋ ಮಾಡಿದ್ರ ಅದು ಎನ್ಕ್ವೈರಿ ಆಗ್ತೈತಿ, ಸಸ್ಪೆಂಡ್ ಆಗ್ತಾರ. 7-8 ಜನ ಪಾಪ ಅವ್ರ ಪೆನ್ಷನ್ ಸಿಕ್ಕಿಲ್ಲ. ನಿಮ್ಗೊಂದು ಮೂಲ ಹಿಂದಿಂದ ಹೇಳ್ತಾನ ನಾನು. ಆದ್ರೆ ಈಗ ಇಲ್ಲಿ ಮೂಲ ದಾಖಲಾತಿ ಇಲ್ಲ ಅಂತ ಹೇಳ್ತಾರೆ. ಒಂದ್ ಕಡೆ ರೈತರ ಸತತವಾಗಿ ಈಗ ಒಂದ್ 3-4-5 ವರ್ಷದಿಂದ ಹೋರಾಟ ಮಾಡತ್ತಾರ ಅನಿಸ್ತೈತಿ ನನಗೆ. ಯಾಕಂದ್ರೆ 20-30 ವರ್ಷ ಹಿಂದಿನಿಂದ ಒಂದು ಈ ದುಡ್ಡು ತಗೊಳಕ ಎಲ್ಲಿ ಇಟ್ರು ರೊಕ್ಕ ಅವನ್ನ ಸರ್ಕಾರದವ್ರ. ಇಲ್ಲೆಲ್ಲ ಸರ್ಕಾರದಾಗ ಅವರೇ ಹೇಳಿದ ಪ್ರಕಾರ ಖರ್ಚುಗಳು ಬಿದ್ದಾವ. ಆದ್ರೆ ರೈತರು ನಮ್ಗ ರೊಕ್ಕ ಮುಟ್ಟಿಲ್ಲ ಅಂತಾರ. ಕೆಲವು ಜನ ಈಗ ಕ್ಲೇಮ್ ಮಾಡತ್ತಾರಲ್ಲ, ಅವ್ರು ಕೋರ್ಟ್ಗೆ ಹೋಗಿದಾರ. ಈಗ ಅವ್ ಹೆಸರುಗಳು ನೋಡಿದ್ರ ಅವ್ರ ಕೋರ್ಟ್ಗೆ ಹೋದಾರ. ಮತ್ ಇನ್ನ ನಮ್ಗೆ ರೊಕ್ಕ ಮುಟ್ಟಿಲ್ಲ ಅಂತ ರೈತರು ಅಂತಾರ. ಯಾಕಂದ್ರೆ ರೈತರಿಗೆ ರೊಕ್ಕ ಮುಟ್ಟಿಲ್ಲ ಅಂದ್ರೆ ಅವ್ರ ಪಾಪನ್ಗೆ ಹಾಕೋದು ಅಧಿಕಾರಿಗೆ ಹೋಗಿ.
ಒಟ್ಟಾರೆ ಈಗ ಇದ್ ಪರಿಹಾರ ಕೊಡ್ಬೇಕಾದವ್ರು SLO, ಈ ಸ್ಪೆಷಲ್ ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ ಈ ಇದನ್ನ ಪರಿಹಾರ ಕೊಡ್ಬೇಕು. ಈ ದಾಖಲಾತಿ ಕಳೆದಾರ ಅಂದ್ರೆ ಯಾರು ಕಳೆದಾರು? ಸುಮಾರು ಈಗ 394 ಎಕರೆ ಏನ ಇದ ಜಮೀನ್ ಐತ್ಲಾ, ಇವತ್ತು 2 ಕೋಟಿ ಹಿಡಿದ್ರು 800 ಕೋಟಿ ರೂಪಾಯಿ ನಾವು ರೈತರಿಗೆ ಕೊಡ್ಬೇಕಾಗ್ತೈತಿ. ಇಲ್ಲಿ ಕೆಲವೊಂದ್ ಕಡೆ ನೀವು ಮೂಲ ದಾಖಲಾತಿ ಏನ್ ಮಾಡಿದಿರಿ ಇದನ್ನ ಕೇಳವ್ರ ಯಾರ? ಮೂಲ ದಾಖಲಾತಿ ಇವತ್ತಿಗೂ ಜಿಲ್ಲಾಧಿಕಾರಿ ಅವರಾಗ್ಲಿ, ಇವತ್ತು ಅಲ್ಲಿ ಚೀಫ್ ಇಂಜಿನಿಯರ್ ಆಗ್ಲಿ, ಅಲ್ಲಿ MD ಆಗ್ಲಿ, SLO ಆಗ್ಲಿ, ವಿಭಾಗೀಯ ಅಧಿಕಾರಿ ಆಗ್ಲಿ, ಇವ್ರ ಮೂಲ ದಾಖಲೆ ಎಲ್ಲಿ ಹೋಗಿದಾವ ಅನ್ನೋದು ಯಾಕ ತನಿಖೆ ಮಾಡುವಾರು? ಎಲ್ಲಿ ಹೋದವ? ನಿಮ್ ಕಡೆ ಜೆರಾಕ್ಸ್ಗಳು ಅದಾವಂತೀರಿ, ಜೆರಾಕ್ಸ್ ಅದಾವಂತೇಳಿ ಹಚ್ಚಿದಾರೆ ಅವನ್ನೆಲ್ಲ. ಆದ್ರೆ ಮೂಲ ದಾಖಲೆ ಯಾವಾಗಿಂದ ಸಿಕ್ಕಿಲ್ಲ. ಎಷ್ಟು ಜನ ಅಲ್ಲಿ SLO ಅಧಿಕಾರಿಗಳಾಗಿದ್ದಾರು, ಅದು ಎಲ್ಲಿ ಹೋಗೈತಿ, ಮೂಲ ದಾಖಲೆಗಳು ಎಲ್ಲಿ ಹೋಗೈತಿ ಅನ್ನೋದು ನಾವು ಫಸ್ಟ್ ಅದನ್ನ ನಾವು ತನಿಖೆ ಮಾಡ್ಬೇಕು ಮೊದಲ. ಅದು ಪೊಲೀಸ್ ಎನ್ಕ್ವೈರಿ. ಯಾಕಂದ್ರೆ ಇದನ್ನ ನೋಡಿದ್ರೆ ನನಗೆ COD ಅನ್ನೋ ಅಲ್ಲ, ಇದ CBI ಬಿಟ್ಟಿದ್ದಂತ ಒಂದು ಕೇಸ್ ಐತಿ. ಇದು ಮಾಸ್ತಿವಳಿ 394 ಎಕರೆದ. ಯಾಕಂದ್ರೆ ಇಲ್ಲೆಲ್ಲ ಅವರು ಹೇಳ್ತಾರ, ಅದು ಏನೇನ್ ಹೇಳಿದಾರ ಅದನ್ನ ಇನ್ನೂ ಸ್ಟಡಿ ಮಾಡಿ ಮುಂದಿನ ಎಪಿಸೋಡ್ದಾಗ ನಾ ಹೇಳ್ತಾನೆ. ಆದ್ರೆ ಒಟ್ಟಾರೆ ಈಗ ಕೊಡ್ಬೇಕಾಗಿದ್ ರೈತರಿಗೆ ನೀವು 394 ಎಕರೆಗೆ 2 ಕೋಟಿ ಅಂತ ಹೇಳಿದ್ರೆ 800 ಕೋಟಿ ಸಮೀಪ ಆಗ್ತದೆ ದುಡ್ಡು. ಅದನ್ನ ಯಾರ ಕಡೆಯಿಂದ ಕೊಡ್ಸಾರ? ಅಧಿಕಾರಿಗಳ ಕಡೆಯಿಂದ. ಇಲ್ಲಿ ನೀವೇ ಹೇಳ್ತೀರಿ ಕೆಲವೊಂದ್ ಕಡೆ ಇಲ್ಲದಾವು ಹಿಂಗಾಗೈತಿ, ಈ ಜಮೀನಿಗೆ 4-1 ಮಾಡಿದೆವು, 6-1 ಮಾಡಿದೆವು, ಅವ್ರ ಇದನ್ ಮಾಡಿದಾರ ಅಂತ ಎಲ್ಲ ನೀವು ಇದ್ರಾಗ ದಾಖಲಾತಿ ಸರ್ಕಾರಕ್ಕೆ ಕೊಟ್ಟಿದ್ದೀರಿ ಈಗಾಗ್ಲೇ. ಅಂದ್ರೆ ಇದ್ರಾಗ ನಾಟಕ ಯಾರ? ಈ ಅಧಿಕಾರಿಗಳು ಯಾಕೆ ನಾಟಕ ಮಾಡತ್ತಾರು? ಅಥವಾ ರೈತರ ತಗೊಂಡಾರ ಅನ್ನೋ ಅಭಿಪ್ರಾಯ ನಿಮ್ದಿದ್ರೆ ಅದನ್ನ ಹೇಳ್ಬೇಕು. ಆದ್ರೆ ಅವ್ ಮೂಲ ದಾಖಲಾತಿ ಇಲ್ಲ ಅಂತಾರ ನೀವು, ಅಂದ್ರೆ ರೈತರಿಗೆ ಮುಟ್ಟಿಲ್ಲ ಅನ್ನಂಗ ಆತ. ಅಥವಾ ಮುಟ್ಟೈತೆ ಅಂದ್ರೂ ಅದನ್ನ ಹೇಳ್ಬೇಕಾದ ಸ್ಪಷ್ಟವಾಗಿ ನೀವು ಸರ್ಕಾರಕ್ಕೆ. ಅದಕ್ಕ ಮಾನ್ಯ ಜಿಲ್ಲಾಧಿಕಾರಿ ಅವರೇ, ಮಾನ್ಯ ಇಷ್ಟೆಲ್ಲ ದುಂಡೆ ಆದ್ರೂ ಅದ್ರ ಬಗ್ಗೆ ತಾವು ಗಮನ ಹರಿಸಿದ್ರೆ ಗೊತ್ತಿಲ್ಲ. ಇವತ್ತು ರೀಜನಲ್ ಕಮಿಷನರ್ RC ಅವರು, ಯಾಕಂದ್ರೆ SLO ಏನ ಮಾಡಿದ್ರ ಅದ ಎಲ್ಲಿ ಐತಿ, ದಾಖಲೆಗಳು ಯಾಕೆ ಕಳೆದವು, ಎಲ್ಲಿ ಅದಾವು, ಅಥವಾ ಅವು ಕಳೆದ್ರೆ ಯಾಕೆ ಕಳೆದು, ಅದ್ರ ಜವಾಬ್ದಾರಿ ಯಾರು ಮಾಡವ್ರು ನೀವು SLOನ? ಈಗ 800 ಕೋಟಿ ರೂಪಾಯಿ ರೈತರಿಗೆ ಕೊಡ್ಬೇಕಾಗ್ತೈತಿ. ನಾವು ದಾಖಲಾತಿ ಇಲ್ಲಂದ್ರ ಅಥವಾ ಸರ್ಕಾರ ಮಟ್ಟದಾಗ ತನಿಖೆ ಮಾಡಿ ಏನ ಬಂತು ಕೊಡ್ಬೇಕಂತ ಬಂತಂದ್ರೆ 800 ಕೋಟಿ ರೂಪಾಯಿ ರೈತರಿಗೆ ಪರಿಹಾರ ಕೊಡ್ಬೇಕಾಗ್ತೈತಿ. ಪ್ಲಸ್ ನನ್ನ ಒತ್ತಾಯ ಬಡ್ಡಿಯನ್ನು ಹಾಕಿ ಕೊಡ್ಬೇಕಾಗ್ತೈತಿ. ಇದಕ್ಕ ಈ 800 ಕೋಟಿ ರೂಪಾಯಿ ಹೊಣೆ ಯಾರು ಮಾಡವ್ರ? ನೀರಾವರಿ ಮಂತ್ರಿ ಆಯ್ತು, SLO, ರೆವಿನ್ಯೂ ಮಂತ್ರಿ ಆಯ್ತು, ಕಂದಾಯ ಮಂತ್ರಿ ಆಯ್ತು, ನಮ್ಮ ಜಿಲ್ಲೆಯ ಎಲ್ಲಾ ಅಧಿಕಾರಿ ವರ್ಗಕ್ಕೆ ನಾ ಕೇಳ್ತಾನ, ಆ ದಾಖಲೆಗಳನ್ನ ಯಾರ ಅವಧಿ ಒಳಗವ ಕಳೆದವು ಅಥವಾ ಏನ್ ಮಿಸ್ಪ್ಲೇಸ್ ಆಗಿದಾವು, ಏನಾಗೈತಿ ಅದನ್ನ ಹುಡುಕ್ಬೇಕು. ಯಾಕಂದ್ರೆ 400 ಎಕರೆ ರೈತರು ಇನ್ನ ಮಟ್ಟ ಸುಮಾರ ಈ 77ರಿಂದ ಅಂದ್ರ 30 ವರ್ಷ, ಇದು 26, 55, 56 ವರ್ಷ ಆತು. ಅವ್ರ ಪಾಪ ಹೆಂಗ್ ಇನ್ನ ಮಟ್ಟ ಹೆಂಗ್ ಬಿಟ್ಟು ಕುಂತಾರ ಅದನ್ನ ನನಗೆ ತಿಳಿವತ್. ರೈತರು ಇಷ್ಟು ವರ್ಷ ಆದ್ರೂ ಈಗ ಅವ್ರಿಗೆ ಗೊತ್ತಾದ್ಮೇಲೆ ಹುಡುಕಾಡತ್ತಾರು, ನೀವು ದಾಖಲೆ ಇಲ್ಲ ಅಂತಾರಿ. ಅದಕ್ಕೆ ಯಾರು ಹೊಣೆಗಾರನ್ನ ಯಾರು ಮಾಡೋದು? ಅದಕ್ಕೆ ರೀಜನಲ್ ಕಮಿಷನರ್ ಅವ್ರಾಗ್ಲಿ, ಇವತ್ತು ಜಿಲ್ಲಾಧಿಕಾರಿ ಆಗ್ಲಿ, ಇವತ್ತು ಅಲ್ಲಿ ಯಾರ್ಯಾರ ಕೆಲಸ ಮಾಡಿದ್ರಲ್ಲ SLOಗಳು ಯಾರು ಕಳೆದು, ಹೆಂಗ್ ಕಳೆದು, ಎಲ್ಲಿ ಹೋಗಿದಾವು, ಈ ಒಂದು ಮಾಸ್ತಿವಳಿ ಅಷ್ಟೇ ಯಾಕ ಊರ್ದ ಪರಿಹಾರ ಸಿಕ್ಕಿಲ್ಲ, ಅವ್ರು ಯಾಕೆ ಹೋರಾಟ ಮಾಡತ್ತಾರ ಅನ್ನೋದ ಬಹಳ ನಾವ ನೋಡ್ಬೇಕಾಗ್ತೈತಿ. ಅದಕ್ಕ ಸಂಬಂಧಪಟ್ಟಂತ ಅಧಿಕಾರಿ ವರ್ಗ ಇದ್ರಾಗ ಯಾರು ತಪ್ಪಿಸಿದ ಅಧಿಕಾರಿಗಳದಾರು ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರ ಕಡೆಯಿಂದ ರೊಕ್ಕ ಕೊಡಿಸ್ಬೇಕು. ಯಾಕಂದ್ರ ಈ 394 ಎಕರೆ ರೈತನ ಮಕ್ಕಳು ಇವ್ರು. ರೈತ ಕಷ್ಟಪಟ್ಟ ಬೆವರು ಸುರಿಸಿ ಇವತ್ತು ಮುಳುಗಡೆದಾಗ ಅವ್ರ ಜಮೀನು ಹೊಂಟಾವ. ಅವ್ರ ಹೋರಾಟಕ್ಕೆ ಶುಭ ಹಾರೈಸ್ತೇನೆ. ಆದ್ರೆ ಒಟ್ಟಾರೆ ಇದಕ್ಕೆ ಹೊಣೆಗಾರನ ಯಾರು ಮಾಡ್ಬೇಕು ಅನ್ನೋದು ಕೂಡಲೇ ಸರ್ಕಾರ ನಿರ್ಧಾರ ಮಾಡಿ ಅವ್ರ ಕಡೆಯಿಂದ ರಿಕವರ್ ಮಾಡಿ ರೈತರಿಗೆ ಕೊಡ್ಬೇಕಾದ ದುಡ್ಡು ಕೊಡಿಸ್ಬೇಕು. ಇಲ್ಲಾಂದ್ರೆ ಇದ್ರಾಗ ಏನದಾವ ಇನ್ನು ನಾ ಬಾಳ ಸ್ಟಡಿ ಮಾಡಿಲ್ಲ, ಬಾಳ ಪೇಜ್ಗಳು ಅದಾವ, ಇನ್ನೊಂದ್ 8-10 ದಿವಸ ಹಿಡಿತೈತಿ ನನಗೆ. ಇದಕ್ಕೆ ಯಾರ್ದು ಏನಾಗೈತೆ ಅನ್ನೋದ ಇದು ಈ ಸಂಬಂಧಪಟ್ಟವ್ರ ಬಹಿರಂಗವಾಗಿ ಹೇಳ್ಬೇಕು. ಯಾಕಂದ್ರೆ ಬಹಳಷ್ಟು ಜನ ನಮ್ಗೆ ಯಾಕಂತಾರ, ಉಸಾಬರಿ ನಮ್ಗೆ ಯಾಕಬೇಕು, ಏನಾಗುದೈತೆ. ಆದ್ರೆ ಇದು ನಮ್ಮ ದುಡ್ಡು, ಸರ್ಕಾರ ದುಡ್ಡು. ಇದನ್ನ ಅಧಿಕಾರಿಗಳು ತಗೊಂಡಾರೇನ, ಯಾವ ಅಧಿಕಾರಿ ತಗೊಂಡಾನ ಇದನ್ನ ರೈತಿಗೆ ಮುಟ್ಟಿಸ್ದ, ಅದನ್ನು ತನಿಖೆ ಆಗ್ಬೇಕ. ಒಟ್ಟಾರೆ ಈ ಬಗ್ಗೆ ಇನ್ನ ಮುಂದಿನ ದಿನಮಾನದಾಗ ಪೂರ್ಣ ಡೀಟೇಲ್ ಏನಾಗೈತಿ, ಯಾವ್ಯಾವ ಅಧಿಕಾರಿ ಪಾತ್ರ ಏನೈತಿ ಇದ್ರಾಗ, ಅಥವಾ ರೈತರಿಗೆ ಯಾರು ಮೋಸ ಮಾಡಿದಾರು, ಅಥವಾ ರೈತರಿಗೆ ಮುಟ್ರನು ಬೇರೆದವ್ರ ನಡುವಿನ ಏಜೆಂಟ್ಗಳು ಹೊಡೆದಾರೇನ. ಯಾಕಂದ್ರೆ ಅಂತ ಬಾಳ್ ಕೇಳ್ತಿರ್ತಾವ, ಏಜೆಂಟ್ಗಳಾಗಿರ್ತಾರೆ, ಯಾರ್ಯಾರು ಇರ್ತಾರ ಅವ್ರು ಯಾರದಾರ ಅನ್ನೋದ ತನಿಖೆ ಮಾಡ್ಬೇಕು. ಇದ್ರ ಬಗ್ಗೆ ಮತ್ತ ನಾ ಮುಂದಿನ ಎಪಿಸೋಡ್ ಹೇಳ್ತಾನು. ಈ 800 ಕೋಟಿ ರೊಕ್ಕ ಕೊಡ್ಬೇಕಾದಂತ ಅದ್ ಅಧಿಕಾರಿ ಕಡೆಯಿಂದ ವಸೂಲ್ ಮಾಡ್ಬೇಕು ಅಂತೇಳಿ ಗರ್ದಿಗ ಮತ್ತ ಸರ್ಕಾರಕ್ಕೆ ಆಗ್ರಹ ಮಾಡ್ತೈತಿ. ನಮಸ್ಕಾರ.